ಸ್ನೇಹಿತರೆ, ನಾನು ರೈಸಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ಮಾತಾಡ್ತಾ ಇರೋದು. ಸೊ ನಾನು ಒನ್ ಆಫ್ ದ ಡೈರೆಕ್ಟರ್ ಆದ ಶ್ರೀಮತಿ ಪ್ರತಿಭಾ ಪುಟ್ಟರಾಜರ್ಸು ಹಾಗೂ ಆ್ಯಂಡ್ ಅಗೇನ್ ಒನ್ ಆಫ್ ದ ಡೈರೆಕ್ಟರ್ ಪುಟ್ಟರಾಜರ್ಸ್ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಳಿ, ನಿಮ್ಮ ಬೆಳೆ ಬೆಳೆದಿದ್ದೀರಾ, ಅಡಿಕೆ ಬೆಳೆ ತೆಗಿತಾ ಇದ್ದೀರಾ. ಸೊ ನೀವು ನಮ್ಮದೇ ಆದ ಪ್ರಾಡಕ್ಟ್ನ ಬಳಸಿದ್ದೀರಿ ಅಂತ ಹೇಳಿದ್ರಿ. ಸೊ ಹೇಗಿದೆ ಇದರ ಅನುಭವ? ನಮಸ್ಕಾರ. ನನ್ನ ಹೆಸರು ಪ್ರತಿಭಾ ಪುಟ್ಟರಾಜ್ ಅನಿಸ್ತಾ. ನಾನು ಮೂಲತಃ ಹಾಸನ ಜಿಲ್ಲೆ ಅರಕೂರು ತಾಲೂಕು ಪಣನೂರು ಹೋಬಳಿ ಹೆಗ್ಗತ್ತೂರು ಎಂಬ ಪುಟ್ಟ ಗ್ರಾಮದಿಂದ ನಾನು ಮಾತಾಡ್ತಾ ಇರೋದು. ನೋಡಿ ಸ್ನೇಹಿತರೆ, ನಾನು ನಮ್ಮದೇ ರೈಸಸ್ ಇಂಡಿಯಾ ಕಂಪ್ನಿಯಾದ ಸಮೃದ್ಧ ಆಗ್ರೋ ಪ್ರಾಡಕ್ಟಲ್ಲಿ ಬ್ಲೂ ಪ್ರಾಡಕ್ಟ್ನ ನಾನು ಈ 100 ಏನು ಅಡಿಕೆ ಗಿಡ ಇದೆ, ಇದು 120 ಗಿಡಕ್ಕೆ 160 ಗಿಡಕ್ಕೆ 3 ಪ್ಯಾಕೆಟ್ ಹಾಕಿದೆ. 3 ಪ್ಯಾಕೆಟ್ ನಾವು ಟ್ರಂಚಿಂಗ್ ಮಾಡಿಕೊಂಡು ಉದುರಿಸಿದೆ. ನಾವು ಗ್ರೋತ್ ಗೊತ್ತಾಗಲಿ ಟ್ರಂಚಿಂಗ್ ಯಾವುದೂ ಮಾಡಲಿಲ್ಲ. ಬರೀ ನೋಡೋಣ, ನಾವು ಶುಂಠಿಗೆ ಅಂತ ತಗೊಂಡು ಅಡಿಕೆ ಗಿಡಕ್ಕೂ ಮಾಡಿ ಚೆನ್ನಾಗಿರುತ್ತೆ ಅಂತ ಅಂದರು ಸರ್. ನಾವು ಇಲ್ಲ ಸರ್, ಬೇಡ, ಶುಂಠಿಗೆ ಒಂದು ನೋಡ್ಕೋತೀವಿ ಅಂತ ಸರ್ ಹತ್ರ ಹೇಳಿ ಆಮೇಲೆ ನಾನು ನನ್ನ ಯಜಮಾನ್ರು ಮಾತಾಡಿಕೊಂಡು ನೋಡೇ ಬಿಡೋಣ ಅಂತ ಇದು 3 ಪ್ಯಾಕೆಟ್ 160 ಗಿಡಕ್ಕೆ ಹಾಕಿದ್ದು. ಇವತ್ತು 160 ಗಿಡದಲ್ಲಿ ಎಷ್ಟು ಅಡಿಕೆ ಇದೆ ಅಂದರೆ ಹೇಳೋಕ್ಕೆ ಸಾಧ್ಯ. ನೋಡಿ ಸೈಜು, ಪಾರಿ, ಒಂದೊಂದು ಪಾರಿ ಹಿಂಗಿದೆ, ಒಂದೊಂದು ಪಾರಿ ತೂಕ, ಸೈಜು, ಮತ್ತು ಇದ್ರ ಏನೋ ಇದಕ್ಕೇನೋ ಹೇಳ್ತಾರೆ, ಶೈನಿಂಗು, ನಮ್ಮದು ಅಡಿಕೆದು ಶೈನಿಂಗು ಅಷ್ಟೇ ತುಂಬ ಅದ್ಭುತವಾಗಿದೆ. ನಾನು ಎಲ್ಲ ರೈತರಿಗೂ ಹೇಳೋದಿಷ್ಟೇ, ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟಲ್ಲಿ ಬೆಸ್ಟ್ ರಿಸಲ್ಟ್ ಇದೆ. ಎಲ್ರಿಗೂ ನಿಮ್ಮ ತುಂಬ ಮಾಡೋಕ್ಕಾಗದೆ ಹೋದರೂ ಎಲ್ಲರೂ ಒಂದೊಂದು ಎಕರೆ ಮಾಡಿ, ಅದರಲ್ಲಿ ಬೆಸ್ಟ್ ರಿಸಲ್ಟ್ ಇದೆ. ಎಲ್ಲರೂ ನೋಡಿ, ಇದನ್ನು ಒಂದ್ಸಲಿ ನೀವು ನಿಮ್ಮ ಜಮೀನಿಗೆ ಅಪ್ಲೈ ಮಾಡಿ ನೋಡಿ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ, ನಮ್ಮ ರೈತರು ಆಲ್ದಷ್ಟು ಸುಮಾರು ಸಾಲ ಮಾಡ್ಕೋತಾರೆ. ಯಾಕೆ ಸಾಲ ಮಾಡ್ತಾರೆ ಅಂದರೆ ಇದ್ರ ಅಂಗಡಿಗೆ ಹೋಗೋದು, ಕೆಮಿಕಲ್ ತರೋದು, ಹಾಕೋದು, ಅದರಲ್ಲೇ ಅರ್ಧ ಫಸಲು ಮಾತ್ರ ತಗೋತಾರೆ, ಇನ್ನು ಅರ್ಧ ಫಸಲು ಹಾಳಾಗ್ತಾ ಇದೆ. ಅದರಿಂದ ಇದೇ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟಲ್ಲಿ ಒಳ್ಳೆ ಬೆಸ್ಟ್ ರಿಸಲ್ಟ್ ಇದೆ. ನಾವೇ ಖುಷಿ ಪಡ್ತಾ ಇದ್ದೀವಿ. ಇವತ್ತು ಅಗ್ಗೆಗೆ ಭತ್ತಕ್ಕೆ ಮಾಡಿದ್ದೋ ಮತ್ತು ಶುಂಠಿಗೆ ಮಾಡಿದ್ದೋ, ಈಗ ಅಡಿಕೆ ಗಿಡಕ್ಕೆ ಮಾಡಿದ್ದೀವಿ. ಎಷ್ಟು ಒಳ್ಳೆ ಬೆಸ್ಟ್ ರಿಸಲ್ಟ್ ತೊಗೊಂಡಿದ್ದೀವಿ ಅಂತ ಈ ವರ್ಷ ನಮ್ಗೆ ಹೇಳೋಕ್ಕೆ ಅಷ್ಟು ಅಸಾಧ್ಯ. ತೊಗೊಂಡಿದ್ದೀರಾ. ಸೊ ನೀವು ಇದಕ್ಕೆ ಕೇವಲ ಬರೀ ಬ್ರೂ ಪ್ರೊಟೆಕ್ಟರ್ ಮಾತ್ರ ಬಳಸಿದ್ದೀರಾ, ಬೇರೆ ಇನ್ಯಾವುದನ್ನು ಬಳಸೋಕೆ ಹೋಗಲೇ ಇಲ್ಲ. ಸ್ನೇಹಿತರೆ ನೋಡಿ, ಇದು ಗಮನದಲ್ಲಿ ಇಡಬೇಕಾಗಿದ್ದು, ಕೇವಲ ಒಂದೇ ಒಂದು ಉತ್ಪನ್ನವಾದಂತಹ ಸಮೃದ್ಧ ಆಗ್ರೋದಲ್ಲಿ ಒಂದೇ ಉತ್ಪನ್ನ ಆದ ಬ್ರೂ ಪ್ರೊಟೆಕ್ಟರ್ ಮಾತ್ರ ಬಳಸಿ ಇವರು ಈ ಮಟ್ಟಿಗೆ ಇದನ್ನು ಬೆಳೆ ತೊಗೊಂಡಿದ್ದಾರೆ ಅಂತಂದರೆ ನೀವು ಯೋಚನೆ ಮಾಡಬೇಕಾದ ವಿಚಾರ. ಸೊ ಅವ್ರು ಹೇಳಿದಂತಹ ಎಲ್ಲ ಇದಿರಬಹುದು, ಗ್ರೋ ಅದ್ಭುತ್ ಇರ್ಬೋದು, ವಿರಾಟ್ ಇರಬಹುದು, ಸೂಪರ್ ಕ್ಯಾಪ್ಚರ್ ಇರ್ಬೋದು, ಸೂಪರ್ ರಿಚ್ ಇರಬಹುದು, ಈ ಥರದ್ದೆಲ್ಲ ಇನ್ನೊಂದು ರೌಂಡ್ ಇವರು ಟ್ರಂಚಿಂಗ್ ಕೊಟ್ಟಿದ್ರೆ ಬೆಳೆ ಇನ್ಯಾವ ಮಟ್ಟಕ್ಕೆ ಬರ್ತಿತ್ತು ಅಂತ ಯೋಚನೆ ಮಾಡಿ ಸ್ನೇಹಿತರೆ. ಸರ್, ತಮ್ಮ ಅನುಭವ ನೀವು ಹೇಳಿ. ನಾನು ಶುಂಠಿಗೆ ತೊಗೊಂಡಿದ್ದೆ. ಶುಂಠಿಗೆ ತೊಗೊಂಡು ಹಾಕಾದ್ಮೇಲೆ ನಾನು ಅಲ್ಲಿ ನೋಡೋಣ, ಅಡಿಕೆ ಗಿಡಕ್ಕೆ ಒಂದು 3 ಪ್ಯಾಕೆಟ್ ಹಾಕೋಣ ಬದಿಗೆ ಅಂದ್ಬಿಟ್ಟು ಕೇವಲ ಇದು 160 ಗಿಡ ಸ್ನೇಹಿತರೆ. 160 ಗಿಡಕ್ಕೆ ಮಾತ್ರ ನಾನು ಮಾಡಿದ್ದೆ. ನನಗೆ ತುಂಬ ಒಳ್ಳೆಯ ಅದ್ಭುತವಾಗಿ ಇದು ರಿಸಲ್ಟ್ ಕಾಣ್ತಾ ಇದೆ. ಎಲ್ಲರೂ ರೈತರಿಗೆ ಹೇಳೋದಿಷ್ಟೇ, ನಾನು ಎಲ್ಲರೂ ಹಾಕಿ ಅತಿ ಕಮ್ಮಿ ಖರ್ಚಲ್ಲಿ ಉತ್ತಮ ಆದಾಯನ ಪಡಿಬೋದು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಆಮೇಲೆ ಅಣ್ಣ ನೀವು ಹೇಳಿ, ನೀವು ಮಾಡ್ತೀರಾ? ನಮಸ್ಕಾರ. ಈ ಬೆಳೆ ಹೇಗಿದೆ? ನಿಮ್ಮ ಹೆಸರು ಹೇಳಿ ಅಣ್ಣ. ಯಾವ ಊರಿನವ್ರು? ಮಾರ್ಗೋಡ್ನಳ್ಳಿ ಅವರು. ಸೊ ನೀವು ಹೋಸತಿ ಬೆಳೆ ಇದೇ ಮರದಲ್ಲಿ ಹೋಸತಿ ಬೆಳೆ ಬಂದಿದ್ರಿ, ತಗೊಂಡು ಹೋದ್ರಿ. ಸೊ ಹೋಸತಿ ಇದಕ್ಕೂ ಈ ಸತಿಗೂ ಏನ್ ವ್ಯತ್ಯಾಸ ಇದೆ? ಈ ವರ್ಷ ನೋಡಿ ಸ್ನೇಹಿತರೆ, ನಮ್ಮ ಪಕ್ಕದ ಊರವರೇ ಆದ ಮಾರ್ಗೋಡ್ನಳ್ಳಿಯವರು ಇದೇ ರೋಡಲ್ಲಿ ಓಡಾಡ್ತಿದ್ರು. ಅವ್ರು ಹೋದ ವರ್ಷ ಯಾಕೋ ನಿಮ್ಮ ಅಡಿಕೆ ಮರದಲ್ಲಿ ಫಸಲೇ ಇಲ್ಲ ಅಂತಿದ್ರು. ಈ ವರ್ಷ ಪಾಪ ನೆನ್ನಿಂದ ನಮ್ಮ ಜೊತೆಲಿ ಅವರೇ ಅಡಿಕೆ ನೋಡ್ತಾವ್ರೆ. ಅವ್ರಿಗೂ ಖುಷಿಯಾಗಿ ಹೆಂಗೆ ಮಾಡಿದೆ ಏನು, ನಾನು ಒಂದು ಎಕರೆಗೆ ಮಾಡ್ತೀನಿ ಅಂತ ಅಷ್ಟು ಖುಷಿಯಾಗಿ ಹೇಳ್ತಾವ್ರೆ. ಅದರಿಂದ ನಾನು ಎಲ್ಲ ರೈತರಿಗೂ ಹೇಳೋದಷ್ಟೇ, ಇದನ್ನು ಒಂದ್ಸಲ ಅಪ್ಲೈ ಮಾಡಿ, ಎಲ್ಲರೂ ಬೆಸ್ಟ್ ರಿಸಲ್ಟ್ ತಗೋಬೋದು ಅಂತ ಹೇಳ್ತಾ. ಹಾಗೆ ನಮ್ಮ ಪಕ್ಕದಲ್ಲಿ ಭತ್ತದ ಗಿಡ ಇದೆ ನೋಡಿ, ಅದರಲ್ಲೂ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಭತ್ತದ್ದು. ನಾವು ಭತ್ತಕ್ಕೆ ಫಸ್ಟು ಸಾಕವ್ರೊಬ್ರು ನೋಡಿ ಸ್ನೇಹಿತರೆ, ಭತ್ತಕ್ಕೆ ಫಸ್ಟು ಮತ್ತೆ ಅಗೆಗೆ ಅಪ್ಲೈ ಮಾಡಿ, ನಾಟಿಗೂ ಅಪ್ಲೈ ಮಾಡಿ. ಗೊನೆ ನಿಮಗೆ ಮೊದಲು ಶುಂಠಿದು ಒಂದು ವಿಡಿಯೋ ಕಳಿಸಿದ್ದೋ, ಈಗ ಭತ್ತದ್ದು ಅಡಿಕೆದು ಕಳಿಸ್ತಾ ಇದ್ದೀವಿ. ಹೀಗೆ ನಮ್ಮ ಪ್ರಾಡಕ್ಟಿಂದ ಎಷ್ಟು ಬೆಸ್ಟ್ ರಿಸಲ್ಟ್ ತೊಗೊಂಡಿದ್ದೀವಿ ಅಂತ ನಮ್ಗೆ ಹೇಳೋಕ್ಕೆ ಅಷ್ಟು ಅಸಾಧ್ಯ. ಅದರಿಂದ ಎಲ್ರಿಗೂ ಹೇಳೋದಿಷ್ಟೇ, ನಮ್ಮ ಥರ ನೀವು ಎಲ್ಲರೂ ಮಾಡಿ ಒಳ್ಳೆ ಬೆಳೆನ ಬೆಳೆಯೋಣ ಅಂತ ಹೇಳ್ತಾ, ನಮ್ಮ ರೈಸಸ್ ಇಂಡಿಯಾ ಕಂಪ್ನಿಗೆ ಈ ಒಳ್ಳೆ ಬೆಳೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಕಂಪ್ನಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ರೈಸಸ್. ಥ್ಯಾಂಕ್ ಯು ಮೇಡಮ್. ಸೊ ಜೈ ರೈಸಸ್ ಇಂಡಿಯಾ.